ಘಾತಿಸಿ ವಿಘಾತಿಸುವೆನು ಸುಖಂ ಕೊಂಡುವೆ ಸುಖಂ ಕೊಂಡುವೆ ಮಹಾಘೋರತರ ದುರಿತವಿದೋ ಸಮರವೋ ಎದುವರ ತೋರುಚಿಸೆ. ವಾಸುದೇವ, ಉಭಯ ಸೈನ್ಯಗಳ ಮಧ್ಯೆ ರಥವನ್ನು ನಿಲ್ಲಿಸು. ನನ್ನೊಡನೆ ಯುದ್ಧ ಮಾಡಲು ಸಿದ್ಧರಾಗಿರುವ ಕ್ಷತ್ರಿಯ ಯೋಧರನ್ನೊಂದು ಸಾರಿ ನೋಡುವೆನು. ದುರ್ಯೋಧನನ ಹಿತಾಕಾಂಕ್ಷೆಯಿಂದ ಪ್ರಾಣಗಳನ್ನು ತೃಣೋಪಾಯವಾಗಿ ಪರಿಗಣಿಸಿ ಕುರುಕ್ಷೇತ್ರದಲ್ಲಿ ಸಮ್ಮಿಳಿತರಾಗಿರುವ ಕ್ಷತ್ರಿಯ ವೀರರನ್ನು ನನಗೆ ತೋರಿಸುವೆಯಾ ವಾಸುದೇವ? ನಿನ್ನ ಇಚ್ಛೆ ಅರ್ಜುನ. ವಿಜಯ ವಿಜಯ ಜವದಳ್ ವೀಕ್ಷಿಸೈ ಮೆರವಿ ರಣಭೂಮಿಯ ಪರಿಯ ವಿಜಯ. ಚತುರಂಗದ ಬಲ ಸಮೇತವಾದ ಸೈನ್ಯವು ಪ್ರಚಂಡ ಚಂಡಮಾರುತದಿಂದ ಉನ್ಮಿಲಿತವಾದ ಸಾಗರದಂತೆ ಕಾಣುತ್ತಿದೆ. ಅತ್ತ ನೋಡು ಪಾರ್ಥ, ಕೌರವೇಶ್ವರನು ತನಗೆ ಪ್ರಿಯರಾದ ಕರ್ಣ ದುಶ್ಯಾಸರೊಡನೆ ಅಶ್ವಾರೂಢನಾಗಿ ಸೇನಾ ರಚನೆಯನ್ನು ಪರಿಶೀಲಿಸುತ್ತಿರುವನು. ಅವರ ಹಿಂದೆ ಸಿಂಧೂ ರಾಜನಾದ ಶಕುನಿ ಜಯದ್ರಥನ ಬಲಗಡೆ ಒಂದೇ ವಿಧವಾದ ಚತುರಸ್ವರಥಗಳಲ್ಲಿ ಕುಳಿತಿರುವವರೇ. ಕೌರವೇಶ್ವರನ 99 ಮಂದಿ ಸಹೋದರರು, ಆ ಸಮೂಹದಲ್ಲಿಯೇ ದುರ್ಯೋಧನನ ಮಕ್ಕಳು ಸಹ ಇರುವರು. ಅವರ ರಕ್ಷಣೆಗಾಗಿ ಧನುರ್ಧಾರಿಯಾದ ದ್ರೋಣನು ವಲ್ಕಲಾಧಾರಿಯಾಗಿ ನಮ್ಮ ಕಡೆ ನೋಡುತ್ತಿರುವರೇ. ಅಶ್ವತ್ಥಾಮನು ಅತ್ತ ನೋಡು ಪಾರ್ಥ, ಸ್ವರ್ಣಮಯವಾದ ಅಷ್ಟಾಶ್ವಶೋಭಿತ ರಥದಲ್ಲಿ ಶ್ವೇತನಸನ ದಾರಿಯಾಗಿ ಕುಳಿತಿರುವವರು. ಆ ಮಹಾಪುರುಷನೇ ಕೌರವರ ಸೇನಾಪತಿ. ಆ ಮಹಾಪುರುಷನ ಯುದ್ಧವನ್ನು ಪ್ರಾರಂಭಿಸುವ ಮೊದಲು ಆ ಮಹಾಪುರುಷ ಭೀಷ್ಮನು ನೆರೆಗೂದಲಿನಿಂದ ತುಂಬಿದ ಅವನ ಮಸ್ತಕದಲ್ಲಿ ಅಧಿಕಾರ ವಜ್ರ ಮುಕುಟವು ಬೆಳಗುತ್ತಿರುವುದು. ಆತನು ನಿಮ್ಮ ಭರತ ವಂಶದ ಕೀರ್ತಿ ಜ್ಯೋತಿ. ಯುದ್ಧವನ್ನು ಪ್ರಾರಂಭಿಸುವ ಮೊದಲು
ಆ ಮಹಾಪುರುಷನಿಗೆ ಒಂದು ಸಾರಿ ನಮಸ್ಕರಿಸು ಪಾರ್ಥ. ಆಜ್ಞೆ ಮಾಧವ. ಭೀಷ್ಮಂ ಕುರುಪಿತಾಮಹ, ನಿನಗೆ ವಂದಿಸುವೆನು. ಅರ್ಜುನನ ಪ್ರಣಾಮಗಳನ್ನು ಸ್ವೀಕರಿಸಿ. ವಾಸುದೇವ, ನನ್ನ ಜೀವನದಲ್ಲಿ ಇದೆಂತಹ ಪವಿತ್ರವಾದ ಸಮಯ. ಈಗ ನನ್ನ ಮನಸ್ಸಿನಲ್ಲಿ ಹುಟ್ಟುತ್ತಿರುವ ಭಾವಗಳನ್ನು ನಿನಗೆ ತಿಳಿಸಬಲ್ಲನಾದರೂ, ಆಹಾ, ಇದೇನು ಅರ್ಜುನನ ಪತನವೇ ಅಥವಾ ಉತ್ಥಾನವೇ? ಮಿತ್ರ, ಏಕೆ ವಿಚಲಿತನಾಗಿರುವೆ? ಪರಮಾತ್ಮ. ಅರ್ಜುನ, ಹರಿ ಜನಾರ್ದನ, ಹರಿ ಜನಾರ್ದನ, ಹರಿ ಜನಾರ್ದನ, ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ. ಪರಮಾತ್ಮ. ಅರ್ಜುನ, ಹರಿ ಜನಾರ್ದನ, ಹರಿ ಜನಾರ್ದನ, ಹರಿ ಜನಾರ್ದನ, ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ. ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ. ಸಾಧಿಸಲೇ ಹರಿ ಸಂಕಟ ಜಯವ. ಪರಮಾತ್ಮ. ಸಾಧಿಸಲೇ ಅವ, ಸಾಧಿಸಲೇ ಹರಿ, ಸಾಧಿಸಲೇ ಹರಿ, ಸಾಧಿಸಲೇ ಹರಿ. ಹರಿ ಜನಾರ್ದನ, ಹರಿ ಜನಾರ್ದನ, ಹರಿ ಜನಾರ್ದನ, ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ. ಕೊಲ್ಲಲಾರೆನು ನಾ ಕುಲ ಬಾಂಧವರ. ಪರಮಾತ್ಮ. ಅರ್ಜುನ, ಕೊಲ್ಲಲಾರೆನು ನಾ ಕುಲ ಬಾಂಧವರ, ಕೊಲ್ಲಲಾರೆನು ನಾ, ಕೊಲ್ಲಲಾರೆನು ನಾ, ಕೊಲ್ಲಲಾರೆನು ನಾ. ಹರಿ ಜನಾರ್ದನ, ಹರಿ ಜನಾರ್ದನ, ಹರಿ ಜನಾರ್ದನ, ಬೇಡವಯ್ಯ ಕದನ, ಹರಿ ಬೇಡವಯ್ಯ ಕದನ. ಏನು ಹೇಳಲಿ ಮಿತ್ರ, ಅಂಗ ಪ್ರತ್ಯಂಗಗಳಲ್ಲಿಯೂ ದಾರುಣ ಜ್ವಾಲೆ. ಬೇಸಿಗೆಯ ಬಿಸಿಲಿನಿಂದ ಬೆಂದ ತಾವರಿಯಂತೆ ಮುಖವು ಬಾಡಿರುವುದು, ನಾಲಿಗೆಯು ಒಣಗುತ್ತಿರುವುದು, ಗಾಂಡೀವವು ಕೈಯಿಂದ ಕಳಚಿತು, ಕಾಲುಗಳಲ್ಲಿ ನಿಲ್ಲಲು ತ್ರಾಣವಿಲ್ಲ ಮಿತ್ರ. ಇದೇನು ಇಷ್ಟೊಂದು ಜನರ ದಮನಿಗಳಲ್ಲಿ ಇವರನ್ನು ಆಸೆಯಿಂದ ವಧಿಸಲು ನನ್ನಿಂದ ಆಗದು. 3 ಲೋಕದ ಸಾರ್ವಭೌಮನ ಪದವಿಯ ಸಲುವಾಗಿಯೂ ನಾನು ಈ ಜ್ಞಾತಿ ತಿವಗೆಗೆ ಕೈಯಾಕಲಾರೆನು. ರಥವನ್ನು ಹಿಂತಿರುಗಿಸು ಮಿತ್ರ, ನನಗೆ ಈ ಯುದ್ಧವು ಬೇಡ. ಅರ್ಜುನ, ಪರಮಾತ್ಮ. ಕುತಸ್ಮಾಕಶ್ಮಲಾವಿದಂ ವಿಷಮೇ ಸಮಪತಿಸ್ತಂ ಅನಾರ್ಯ ದುಷ್ಟಮಾ. ಅನಾರ್ಯ ದುಷ್ಟಮಾ, ಅನಾರ್ಯ ದುಷ್ಟಮಾ.
ನಿನ್ನಲ್ಲಿ ಹೇಗೆ ಹುಟ್ಟಿತು? ಅನಾರ್ಯ ಕ್ಷತ್ರಿಯ ವೀರನಾಗಿ ಅನಾರ್ಯನಂತೆ ವರ್ತಿಸುವೆಯಲ್ಲ. ತೆರೆದ ಸ್ವರ್ಗದ ಬಾಗಿಲನ್ನು ನಿರಾಕರಿಸಿ ನರಕದ ಮಾರ್ಗವನ್ನು ಹಿಡಿಯಬೇಡ. ಆದರ್ಶನೆಂದು ಹೆಸರಾಗಿ ಹೇಡಿ ಎಂಬ ನಿಂದೆಯನ್ನು ಸಹಿಸಲಾರೆ. ಈ ನಿನ್ನ ದೌರ್ಬಲ್ಯವನ್ನು ತ್ಯಜಿಸಿ ಯುದ್ಧಕ್ಕೆ ಸಿದ್ಧನಾಗು ಪಾರ್ಥ. ಒಂದು ಸಾರಿ ಗುರು ಸೈನ್ಯದ ಕಡೆ ದೃಷ್ಟಿಸಿ ನೋಡು. ಪೂಜ್ಯ ಪಿತಾಮಹರು, ನನ್ನ ಪೂಜ್ಯ ಪಿತಾಮಹರು ದ್ರೋಣರು ನನಗೆ ಅಸ್ತ್ರ ಶಿಕ್ಷಣವನ್ನು ಕೊಟ್ಟ ಗುರು. ಇವರ ಮೇಲೆ ಬಾಣವನ್ನು ಓದಿಸುವುದು ಗುರುವದೆಯಿಂದ ಲಭಿಸುವ ಸಂಪತ್ತಿಗಿಂತ ಭಿಕ್ಷಾವೃತ್ತಿಯೇ ಶ್ರೇಯಸ್ಕರವು. ಬಂಧು ಬಾಂಧವರ ರಕ್ತದಿಂದ ತೊಯ್ದ ರಾಜ್ಯಭೋಗವನ್ನು ಅನುಭವಿಸುವ ಇಚ್ಛೆಯೂ ನನಗಿಲ್ಲ. ಸಜ್ಜನನ ವಧೆಯು ನನಗೆ ಸಮ್ಮತವಿಲ್ಲ. ಯಾರನ್ನು ಯಾರು ವಧಿಸುವುದು ಅರ್ಜುನ? ಅಳುವಿಲ್ಲದ ಆತ್ಮವನ್ನು ವಧಿಸುವುದು ಅಸಂಭವ. ಮನುಷ್ಯನು ಹರಿದು ಹೋದ ಬಟ್ಟೆಯನ್ನು ಬಿಸಾಡುವಂತೆ ಆತ್ಮನು ಜೀರ್ಣವಾದ ದೇಹವನ್ನು ತ್ಯಾಗ ಮಾಡಿ ಬೇರೊಂದು ದೇಹವನ್ನು ಆಶ್ರಯಿಸುವನು. ಹಾಗೆ ಭೀಷ್ಮ, ದ್ರೋಣ, ನೀನು, ನಾನು ಕೂಡ ಹಿಂದೆ ಅನೇಕ ಸಾರಿ ಜನ್ಮಗ್ರಹಣ ಮಾಡಿರುವೆವು. ಆಗಬೇಕಾದುದಕ್ಕೆ ಮೂಢನಂತೆ ಚಿಂತಿಸಿ ಫಲವೇನು? ಯುದ್ಧವು ಕ್ಷತ್ರಿಯನ ಧರ್ಮ. ನಿನ್ನ ಧರ್ಮವನ್ನು ಪಾಲನೆ ಮಾಡು. ಯುದ್ಧದ ಹೆಸರೆತ್ತಿದರೆ ನನ್ನ ಹೃದಯವು ಕಂಪಿಸತೊಡಗುವುದು. ದುಸ್ಸಾಹಸೋಕ್ಯದಿಂದ ಸರ್ವಾಂಗಗಳು ನಿಶ್ಚಿಷ್ಟವಾಗಿರುವುದು. ನಾನು ಹೇಡಿಯಲ್ಲ, ಆದರೂ ಪಾಪ ಭೀತಿಯಿಂದ ಯುದ್ಧ ವಿಮುಖನಾಗಿರುವೆನು. ಹೇಳು, ಕ್ಷತ್ರಿಯನಿಗೆ ಮತ್ಯಾವ ಧರ್ಮವೂ ಇಲ್ಲವೋ? ಸ್ವಧರ್ಮ ಪಾಲನೆಯಲ್ಲಿ ಪ್ರಾಣಗಳನ್ನಾದರೂ ತ್ಯಜಿಸಬಹುದು, ಆದರೆ ಪರಾಧರ್ಮಾವಲಂಬನವು ಅನರ್ಥಕಾರಿ. ನೆನಪಿರಲಿ ಅರ್ಜುನ, ಇದು ಧರ್ಮಯುದ್ಧ. ನೀನು ಈ ಧರ್ಮಯುದ್ಧವನ್ನು ನಿರಾಕರಿಸಿದರೆ ಉಲ್ಲಂಘಿಸಿದ ಪಾಪಕ್ಕೆ ಗುರಿಯಾಗುವೆ. ಆದುದರಿಂದ ಈ ಮನೋವಿಕಾರವನ್ನು ತ್ಯಜಿಸಿ ಸ್ವಧರ್ಮವನ್ನು ಪಾಲನೆ ಮಾಡು. ಈ ಯುದ್ಧದಲ್ಲಿ ನನ್ನ ಕರ್ಮವೇನೋ ಧರ್ಮನಾಶವು, ಧರ್ಮ ರಕ್ಷಣೆಯೋ ಉಭಯಭ್ರಷ್ಟನಾದಂತೆ ಕಾಣುತ್ತಿರುವುದು. ನನಗೊಂದು ಗತಿಯನ್ನು ತೋರಿಸು ವಾಸುದೇವ. ಕರ್ಮವು ಮಾನವ ಜೀವನದ ರಾಜಮಾರ್ಗ. ನೀನೀಗ ಕರ್ಮತತ್ಪರನಾಗು. ಫಲಾಫಲಗಳನ್ನು ಚಿಂತಿಸದೆ ನಿರ್ದಿಷ್ಟ ಕರ್ಮವನ್ನು ಆಚರಿಸು. ಏಕೆಂದರೆ ಮಾನವನು ಕರ್ಮಕ್ಕೆ ಮಾತ್ರ ಅಧಿಕಾರಿ, ಫಲವು ಅವನ ಅಧೀನವಲ್ಲ. ಸಿದ್ಧಿ ಅಸಿದ್ಧಿಗಳಲ್ಲಿ ಸಮಾನುಭಾವ ರೂಪದಿಂದ ಕಾರ್ಯಾಚರಣೆ ಮಾಡುವುದೇ ಮಾನವನ ಕರ್ತವ್ಯ. ಅಸ್ತ್ರಾಸ್ತ್ರಗಳನ್ನು ಧರಿಸಿಸು. ಇಹಲೋಕದಲ್ಲಿ ಕೀರ್ತಿಯನ್ನು, ಪರದಲ್ಲಿ ಸ್ವರ್ಗವನ್ನು ಪಡೆಯುವೆ. ಈ ದಿವ್ಯವಾಣಿಯಿಂದ ನನ್ನ ಪ್ರಸ್ತುತ ಪ್ರಜ್ಞೆಯನ್ನು ಎಚ್ಚರಗೊಳಿಸಿದ ನೀನು ಯಾರು? ಕರ್ಮಯೋಗಿ. ಇಹಲೋಕದಲ್ಲಿ ನಿನ್ನ ನಿರ್ದಿಷ್ಟ ಕರ್ಮವೇನು? ಅರ್ಜುನ, ನಾವಿಬ್ಬರು ಅನೇಕ ಸಾರಿ ಇಹಲೋಕದಲ್ಲಿ ಜನ್ಮಗ್ರಹಣ ಮಾಡಿರುವೆವು. ಅದು ನನಗೆ ನೆನಪಿರುವುದು, ನಿನಗಿಲ್ಲ. ನಾನು ಜನ್ಮಜಲರಹಿತನು, ಅವ್ಯತ್ಮನು, ಪಂಚಭೂತಗಳಿಗೆ ಒಡೆಯನು. ಯಾವಾಗ ಧರ್ಮಪತನವೋ ಅಥವಾ ಉದ್ಧಾರವಾಗುವುದೋ ಆಗ ಭೂಮಿಯಲ್ಲಿ ಜನ್ಮಗ್ರಹಣ ಮಾಡುವೆನು. ದುಷ್ಟರ ನಾಶ, ಶಿಷ್ಟರ ರಕ್ಷಣೆ, ಧರ್ಮ ಸಂಸ್ಥಾಪನೆ ಇವುಗಳು ನನ್ನ ಅವತಾರಣದ ಉದ್ದೇಶಗಳು ಪಾರ್ಥ. ಪರಮಾತ್ಮ, ನಿನ್ನ ಅವತಾರದ ಗುರುತುಗಳೇನು? ನಿನ್ನನ್ನು ತಿಳಿಯುವ ಬಗ್ಗೆ ಹೇಗೆ? ಉತ್ತರವನ್ನು ಕರುಣಿಸು ಪರಮಾತ್ಮ. ತಥಾಸ್ತು ಅರ್ಜುನ. ನನ್ನ ಸಂಹಾರ ಮೂರ್ತಿಯ ದರ್ಶನ ಮಾಡು. ಕರಾಳ ಕಾಲ ಸ್ವರೂಪನು ನಾನು. ಈ ಕುರುಕ್ಷೇತ್ರ ಯುದ್ಧದಲ್ಲಿ ಸಮ್ಮಿಳಿತರಾಗಿರುವ ಸಮಸ್ತ ಯೋಧರನ್ನು ಒಂದೇ ಸಾರಿಗೆ ಆಪೂಷಣೆ ಮಾಡಿ ಉದರದಲ್ಲಿ ಧರಿಸಿಕೊಳ್ಳುವೆನು. ನೀನು ನಿಮಿತ್ತ ಮಾತ್ರಕ್ಕೆ ನನ್ನ ಸಹಾಯಕನಾಗು. ಯುದ್ಧದಲ್ಲಿ ಜಯಶೀಲನಾಗಿ ಕೀರ್ತಿಯನ್ನು ಗಳಿಸುವೆ. ಪರಮಾತ್ಮ, ನಿನ್ನ ನುಡಿಗಳಿಂದ ನನ್ನ ಮೋಹವೇನೋ ನಾಶವಾಯಿತು. ಹೃದಯದ ಅಂತಃಕಾರವು ಹರಿಯಿತು. ಏ ಯೋಗೀಶ್ವರ, ನಿನ್ನ ಈಶ್ವರ ರೂಪವನ್ನು ತೋರಿಸು. ನನ್ನನ್ನು ಕೃತಾರ್ಥನನ್ನಾಗಿ ಮಾಡು. ಅರ್ಜುನ, ನಾನು ಮಾಯಾರೂಪಿ ಧರಿತ್ರಿ ಎನಿಸಿ ಸರ್ವ ಪ್ರಪಂಚವನ್ನು ದಾರುಣ ಮಾಡುವೆನು. ನಾನು ನೀರಿನಲ್ಲಿ ರಸಾತ್ಮಕನು, ಪ್ರಾಣಿಗಳಿಗೆ ಜೀವವನ್ನು ಕೊಡುವೆನು. ಅಗ್ನಿಮಯವಾಗಿ ಅವುಗಳ ಶಕ್ತಿಯನ್ನು ನಿರ್ಮಿಸುವೆನು. ನಾನು ಮನುಷ್ಯನಿಲ್ಲ, ಪೌರುಷವೂ ನನ್ನದು. ವೇದಗಳಲ್ಲಿ ಓಂಕಾರವು, ಪರ್ವತಗಳಲ್ಲಿ ಸಾಮವು, ಋಷಿಗಳಲ್ಲಿ ಮೃಗುವೂ ಆಗಿರುವೆನು. ಅರ್ಜುನ, ವಿಭೂತಿಗಳು ಅಗಣ್ಯ, ಅನಂತ, ಅಬೋಧ. ಅದರಲ್ಲೊಂದಲ್ಪಾಂಶದಿಂದ ಜಗತ್ತಿನ ಸೃಷ್ಟಿ ಸ್ಥಿತಿ ಪ್ರಳಯಗಳು ನಡೆಯುವು.
ನನ್ನ ವಿಶ್ವರೂಪನ್ನು ನೋಡು. ಎಂತಹ ಭಯಾನಕ ರೂಪವಿದು. ಮಾನವನ ಕಣ್ಣುಗಳಿಂದ ಇದನ್ನು ನೋಡಲಾರೆನು ಪ್ರಭು. ಕೈಕಾಲುಗಳು ಕಂಪಿಸುತ್ತಿರುವುದು. ವಾಕ್ಸ್ಫೂರ್ತಿ ಇಲ್ಲ. ಕರುಣಾಮಯನೇ, ನಿನ್ನ ಸೌಮ್ಯ ಸುವಾಸವದನವೆಲ್ಲಿ? ಭಕ್ತ ಪರಾಧೀನ ಭಕ್ತರ ಹೃದಯದಲ್ಲಿ ಸದಾ ನೇಬಿತವಾದ ನಿನ್ನ ಸೌಮ್ಯ ಸುವಾಸವದನವೆಲ್ಲಿ? ನಿನ್ನ ಸೌಮ್ಯ ಸುವಾಸವದನವೆಲ್ಲಿ ಪರಮಾತ್ಮ? ಗದಾಚಕ್ರ ಶೋಭಿತವಾದ ನನ್ನ ಸೌಖ್ಯ ಮೂರ್ತಿಯ ದರ್ಶನ ಮಾಡು. ನನ್ನ ಸೌಖ್ಯ ಮೂರ್ತಿಯ ದರ್ಶನ ಮಾಡು. ಸಾಗರದ ಮಧ್ಯೆ ನಿನ್ನ ಹೃದಯವು ಪ್ರಶಾಂತ ಗಂಭೀರ. ನೀನು ನಿಮಿತ್ತ ಮಾತ್ರಕ್ಕೆ ನಿನ್ನ ನೌಕೆಯು ಪ್ರತಾಭೃಷ್ಟವಾಗದಂತೆ ನೋಡಿಕೊಂಡು ಸುರಕ್ಷಿತವಾಗಿ ಜಡವನ್ನು ಮುಟ್ಟಿಸಲು ಕರ್ಣಧಾರನಾಗಿ ನಿಂತಿರುವೆನು. ಧನ್ಯನಾದೇನೋ ಪರಮಾತ್ಮ. ತಥಾಸ್ತು ಅರ್ಜುನ. ನಿನ್ನ ಪರೀಕ್ಷೆ ಅರ್ಜುನ. ನಮ್ಮ ಸೈನಿಕರು ದಿಕ್ಕೆಟ್ಟು ಓಡುತ್ತಿರುವರು. ಮಹಾಸ್ತ್ರವನ್ನು ತೊಡು. ಎಲ್ಲರೂ ಏಡಿಗಳು. ಈ ಭೀಷ್ಮನ ಎದುರಿನಲ್ಲಿ ನಿಂತು ಎದುರಿಸಿರುವ ವೀರರು ಈ ರಣರಂಗದಲ್ಲೇ ಇಲ್ಲ. ಸಾವುದಾನ ಗಾಂಗೆಯ ಯದುಪತಿಯು ಅರ್ಜುನನ ಸಾರಥಿಯಾಗಿರುವಾಗ ಪಾಂಡವರು ಸೋಲುವರೇ? ತಾತ, ಈ ಪಾಲಕನ ತಪ್ಪುಗಳನ್ನು ಮನ್ನಿಸಿ ನಿಮ್ಮ ಸಮ್ಮುಖದಲ್ಲಿ, ಯುದ್ಧ ಕಾತುರರಾದ ನಿಮ್ಮ ಸಮ್ಮುಖದಲ್ಲಿ ನನ್ನ ನಮಸ್ಕಾರದ ಬಾಣಗಳನ್ನು ಸ್ವೀಕರಿಸಿ. ಈ ಮೃದು ಯುದ್ಧದಿಂದ ಯಾವ ಪ್ರಯೋಜನವಿಲ್ಲ. ದೃಢಹಸ್ತದಿಂದ ಹಂಬನ್ನು ಬಿಡು. ಭೀಷ್ಮನನ್ನು ವಧಿಸು. ದೇವ, ಸಂತೈಸಿಕೋ. ಅರ್ಜುನ, ಎದಗಡಬೇಡ. ಧೈರ್ಯದಿಂದ ಯುದ್ಧ ಮಾಡು. ಕೌರವರ ಸೇನಾಪತಿಯನ್ನು ನೆಲಕ್ಕೆ ಉರುಳಿಸು. ಆಗಬಹುದು ಪರಮಾತ್ಮ. ಅರ್ಜುನ, ಸಾರಥಿಯನ್ನು ಕೆಳಕ್ಕೆ ಉಳಿಸಿದೆ ಎಂದು ಹೆಮ್ಮೆಗೊಳ್ಳಬೇಡ. ಈ ಭಾರ್ಗವನ ಸಹಾಯವನ್ನು ನೋಡು. ಈ ಭೀಷ್ಮರ ಸರಸಂಧಾನವು ನನಗೆ ದಿಕ್ಕೇ ತೋಚದಂತಾಗಿದೆ. ಈಗೇನು ಮಾಡುವುದು ಪರಮಾತ್ಮ? ಎಲ್ಲವೋ ಭೀಷ್ಮ, ವೃದ್ಧನೆಂದು ಕನಿಕರದಿಂದುದಕ್ಕೆ ನನ್ನ ಮೇಲೆ ಬಾಣ ಪ್ರಯೋಗ ಮಾಡಿ ನಿನ್ನ ರಣಮದತ್ವವನ್ನು ತೀರಿಸಿಕೊಳ್ಳುವೆಯಾ? ಇದೋ ನೋಡು. ಎಲೈ ಚಕ್ರವೇ, ಬೇಗ ಬಾ. ದೇವ, ಶಾಂತನಾಗು. ಪ್ರತಿಜ್ಞೆಯನ್ನು ಮಾಡುವೆನು. ಯುದ್ಧದಲ್ಲಿ ಭೀಷ್ಮರ ಪರಾಜಯವು ಖಂಡಿತ. ಈ ವೃದ್ಧನ ತುಂಟಾಟವು ಮೀರಿತು. ಯಾರಲ್ಲಿ ಶಿಖಂಡಿಯನ್ನು ಬರಮಾಡಿ.
ಇಲ್ಲವೋ ಪರಮಶತ್ರುವೆ, ಭೀಷ್ಮನಿಂದ ಅರಣ್ಯವಾಸವು ಪ್ರಾಪ್ತವಾಯಿತು. ಎಲ್ಲರಂತೆ ನನ್ನನ್ನು ಭಾವಿಸಬೇಡ. ಇದೋ ಈ ಶಿಖಂಡಿಯು ನಿನಗೆ ಮರಣವಾಗಿ ಬಂದಿರುವ ಈ ಬಾಣದ ಪೆಟ್ಟನ್ನು ಸರಿಸಿಕೊ. ಶಿಖಂಡಿಯು ಎದುರಾದಳೆ. ಇಂತಹ ಎದುರಿನಲ್ಲಿ ಬಾಣವನ್ನು ಹಿಡಿದು ಪ್ರಾಣ ಬಿಡುವುದೇ ಮೇಲು. ಶಿಖಂಡಿ, ಹೆದರಬೇಡ, ಮಹಾಸ್ತ್ರವನ್ನು ತೊಡು. ಯುದ್ಧವನ್ನು ಸಾಕು ಮಾಡು. ಕೌರವರ ದಳಪತಿಯು ನೆಲಕ್ಕೆ ಉರುಳಿದನು. ಅರ್ಜುನ, ಈ ವೃದ್ಧನಿಗೆ, ಈ ಮಹಾವೀರನಿಗೆ ಉಚಿತವಾದ ಅಂಬುಗಳಿಂದ ಮಂಚವನ್ನು ರಚಿಸು. ದೇಹಋತನ ದೇಹ ಭೂಮಿಗೆ ಬೀಳದಿರಲಿ. ಆಗಬಹುದು ಪರಮಾತ್ಮ. ಮಕ್ಕಳಿರ, ದಾಹವಾಗುತ್ತಿರುವುದು, ನೀರನ್ನು ಕೊಡಿ. ಚಿನ್ನದ ಬಿಂದಿಗೆಯಲ್ಲಿ ನೀರನ್ನು ತೆಗೆದುಕೊಂಡು ಬನ್ನಿ. ಕೌರವೇಶ್ವರ, ಪಾತಾಳ ಗಂಗೆಯನ್ನು ತರಿಸು. ತಾತ, ಪಾತಾಳ ಗಂಗೆಯು ಸಿದ್ಧವಾಗಿರುವುದು. ಇದೋ ನಾ ಉತ್ತರ ಪುಣ್ಯಕಾಲ ದಿವಸ ಪ್ರಾಣ ಬಿಡುವೆನು. ನೀವಿನ್ನು ಹೊರಡಿ. ತಾತ, ಏನು ಹೇಳಿದಿರಿ? ಸಂಧಿಯನ್ನು ಮಾಡಿಕೊಂಡು ಯುದ್ಧವನ್ನು ಬಿಡಲಿ. ದೇಕೆ ಕರ್ಣ ದ್ರೋಣಾದಿಗಳಿಲ್ಲವೇ? ಅವರಿಗೆ ಪಟ್ಟವನ್ನು ಕಟ್ಟಿ ಯುದ್ಧವನ್ನು ಮುನ್ನಡೆಸುವೆನು. ವಿನಾಶ ಕಾಲಕ್ಕೆ ವಿಪರೀತ ಬುದ್ಧಿ ಬಂದಂತೆ ಮಾಡುವುದೇನು? ದೂರವಾದ ಯುದ್ಧ. ನೀವಿನ್ನು ಹೊರಡಿ. ಉತ್ತರ ಪುಣ್ಯ ಕಾಲದ ದಿವಸ ಪ್ರಾಣ ಬಿಡುವೆನು. ನಿಲ್ಲಿಸಿ, ನಿಲ್ಲಿಸಿ, ನಿಲ್ಲಿಸಿ ಈ ನಿಮ್ಮ ರಣವಾದಿ ಧ್ವನಿಯನ್ನು. ಈ ನಿಮ್ಮ ರಣವಾದಿಯು ಕರ್ಣ ಕಠೋರವಾಗುತ್ತಿರುವುದು. ದಿನವೂ ಅಪಜಯವಾಗುತ್ತಿರುವಾಗ ಈ ಸಮರ ವೇದಿಕೆ ಅಂದು ಭೀಷ್ಮರನ್ನು ಜಯಿಸಿದರು. ಅಂದೇ ನಮ್ಮ ಜಯವು ನಾಶವಾಯಿತು. ಪ್ರಚಂಡ ಶ್ರೀಪಾಂಡ ಪುತ್ರರು ಎಳಗಿದ್ರು, ಎಳಗಿದ್ರು, ಎಳಗಿದ್ರು. ಪ್ರಚಂಡ ಶ್ರೀಪಾಂಡ ಪುತ್ರರು ಎಳಗಿದ್ರು, ಎಳಗಿದ್ರು, ಎಳಗಿದ್ರು. ಧೀರಣ ನಾನೇ, ಶೂರಣ ನಾನೇ, ಧೀರಣ ನಾನೇ, ಶೂರಣ ನಾನೇ. ರಣದಲ್ಲಿ ಕೊಲ್ಲುವ ವೈರಿಗಳ, ರಣದಲ್ಲಿ ಕೊಲ್ಲುವ ವೈರಿಗಳ, ಪರಿ ಪರಿ ವಿಧದಲ್ಲಿ ಮಾರುವ ಪಾಂಡವರ, ಪರಿ ಪರಿ ವಿಧದಲ್ಲಿ ಮಾರುವ ಪಾಂಡವರ ಬಲಿ ಕೊಡುವೆನು ನಾನೇ ಕ್ಷಣದಿ, ಬಲಿ ಕೊಡುವೆನು ನಾನೇ ಕ್ಷಣದಿ, ಬಲಿ ಕೊಡುವೆನು ನಾನೇ ಕ್ಷಣದಿ, ಬಲಿ ಕೊಡುವೆನು ನಾನೇ ಕ್ಷಣದಿ. ಸುಯೋಧನ, ಶಾಂತನಾಗು. ನಮ್ಮ ಭಾಗ್ಯ ನಕ್ಷತ್ರ ಪ್ರಕಾಶಿಸುವ ಕಾಲ ಒದಗಿರುವುದು. ಶತ್ರುಗಳು ಭೀಷ್ಮರಿಗೆ ಮಾಡಿದ ಸೇಡನ್ನು ತೀರಿಸಿಕೊಳ್ಳುವ ಕಾಲವು ಒದಗಿರುವುದು. ಭೀಷ್ಮರು ಪರಾಜಿತವರಾದ ಮಾತ್ರಕ್ಕೆ ಏನಾಯ್ತು? ದ್ರೋಣಾಚಾರ್ಯರಿಲ್ಲವೇ? ಏನು ದ್ರೋಣರೇ? ಎರಡು ತಲೆಯಾವು, ಅವೇರೇ ನಮಗೆ ಎರಡನೇ ಕಂಟಕ ಸ್ವರೂಪ. ಇವರಿಂದ ಶತ್ರುನಾಶ ಹೇಗೆ ತಾನೇ ಆಯಿತು? ಅದು ಅವನೇ ಬರುತ್ತಿರುವನು.
ಏನನ್ನು ಆಲೋಚಿಸುತ್ತಾ ನಿಂತಿರುವೆ? ನಮ್ಮ ಆಲೋಚನೆ ನಿಮ್ಗೆ ಸಾಮಾನ್ಯವೇ, ನಮಗೆ ಅದೇ ಪ್ರಮೋದ. ನಮಗೆ ಸಾಮಾನ್ಯವಾದದ್ದು ಪ್ರಮೋದವಾದದ್ದು ಅದೆಂತ ಭ್ರಮೆ? ಭ್ರಮೆಯಲ್ಲ ಗುರುದೇವ, ಪಾಂಡವರು ಇದೆಯಾ ನಮಗೆ ಅಪಜಯ. ಈ ದುರಾದೃಷ್ಟವನ್ನು ಯಾರ ಮೇಲೆ ಆರೋಪಿಸಲಿ? ತಮ್ಮನ್ನೇ, ಕಾಲದ ನಿಯಮವನ್ನೇ, ಅಥವಾ ನಮ್ಮ ದುರಾದೃಷ್ಟವನ್ನೇ? ಸುಯೋಧನ, ಯುದ್ಧದಲ್ಲಿ ಜಯಾಪಜಯಗಳು ಹಗಲು ರಾತ್ರಿಯಂತೆ ಕ್ಷಣ ಕ್ಷಣಕ್ಕೂ ವ್ಯತ್ಯಾಸವಾಗುತ್ತಲೇ ಇರುತ್ತವೆ. ಅದಕ್ಕಾಗಿ ನೀನು ಚಿಂತಿಸಬೇಡ. ತಮ್ಮಂತವರಿಂದ ಅಪಜಯವೇ ಗುರುದೇವ. ಪಕ್ಷಪಾತವನ್ನು ಮಾಡುವೆನು, ಪ್ರತೀಕಾರವನ್ನು ಮಾಡಲಾರೆ. ರಣರಂಗದಲ್ಲಿ ಗುರು ಶಿಷ್ಯರ ಸಂಬಂಧವೇನು? ಹಾಗಾದರೆ ರಣರಂಗದ ಶತ್ರುನಾಥ, ಮನೆಯಲ್ಲಿ ಪಕ್ಷಪಾತವೇ ಗುರುದೇವ. ಅದು ಹೇಗೆ? ಅದು ಹೇಗೆಂದರೆ ತಾವು ಕೌರವನ ಸೇನಾಪತಿಗಳು, ದುರ್ಯೋಧನನು ಈ ಕುರುವಂಶದ ಸಾರ್ವಭೌಮ. ಕೇಳಲು ಅಸಾಧ್ಯ, ಮೈಯೆಲ್ಲ ತಿರುವುದು. ದುರ್ಯೋಧನ, ನಿನ್ನ ಅಧಿಕಾರವನ್ನು ನೀನೇ ತೆಗೆದುಕೋ, ಬೇಕಾದವರಿಗೆ ನೇಮಿಸಿಕೋ. ಶಾಂತನಾಗು ಗುರುದೇವ, ಶಾಂತನಾಗು. ನೀನು ಇಲ್ಲಿ ಹೇಗೆ ಬೇಕಾದರೂ ವರ್ತಿಸು, ಆದರೆ ರಣರಂಗದಲ್ಲಿ ಶತ್ರುವೆಂದೇ ಭಾವಿಸು. ಹಾಗಾದರೆ ಕೇಳಿರಿ. ವ್ಯೂಹ ರಚಿಸುವೆನು ನಾನೀಗ, ವ್ಯೂಹ ರಚಿಸುವೆನು ನಾನೀಗ. ಬೇಡಿಪೆ ವೀರರ ಕಾಣೆನು ನಾ, ಬೇಡಿಪೆ ವೀರರ ಕಾಣೆನು ನಾ. ವ್ಯೂಹ ರಚಿಸುವೆನು ನಾನೀಗ, ವ್ಯೂಹ ರಚಿಸುವೆನು ನಾನೀಗ. ಚಂಡ ಪಾಂಡವರ ನಾನೀಗ, ಚಂಡ ಪಾಂಡವರ ನಾನೀಗ. ಬಲಿ ಕೊಡುವೆನು ನಾ ಈ ಕ್ಷಣದೇ, ಬಲಿ ಕೊಡುವೆನು ನಾ ಈ ಕ್ಷಣದೇ. ವ್ಯೂಹ ರಚಿಸುವೆನು ನಾನೀಗ, ವ್ಯೂಹ ರಚಿಸುವೆನು ನಾನೀಗ, ವ್ಯೂಹ ರಚಿಸುವೆನು ನಾನೀಗ. ದುರ್ಯೋಧನ, ಕೇಳು. ಪಾಂಡವರಲ್ಲಿ ಒಬ್ಬ ವೀರನಿಗೆ ಮರಣವು ಸಂಭವಿಸುವುದು ಅಂತ ಚಕ್ರವ್ಯೂಹವನ್ನು ರಚಿಸುವೆನು. ಇದನ್ನು ನಾವು ನಂಬೋಣವೇ? ಹಾಗೆಯೇ ಭಾವಿಸುವೆನು, ಮುಂದೆಯೂ ಹಾಗೆಯೇ ಭಾವಿಸುವೆನು. ಇರುವುದು ಅರ್ಜುನನಿಗೆ ಮಾತ್ರ ಅದನ್ನು ಭೇದಿಸಬಲ್ಲನು. ಆದರೆ ಅವನ ಭಯವು ನಮಗಿಲ್ಲ. ಅವನು ಸಮಸಪ್ತಕರೊಡನೆ ಹೋರಾಡಲು ಹೋಗಿರುವನು. ದುರ್ಯೋಧನ, ಶಾಂತನಾಗು. ಶಾಂತಿ, ಶಾಂತಿ, ನಮಗೆ ಶಾಂತಿ ಎಲ್ಲಿಂದ ಬರಬೇಕು ಗುರುದೇವ? ಹಾಗಾದರೆ ನಡೆಯಿರಿ.